ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಯಾರ್ಯಾರು ಕೈ ಹಾಕಿದ್ದಾರೆ ದಾಖಲೆ ಬಿಡುಗಡೆ ಮಾಡಿಲ್ಲ. ನಾನು ರೈತರ ಪರವಾಗಿ ಇದ್ದೇನೆ. ಬೊಮ್ಮಾಯಿ ಹೆಸರಲ್ಲಿ ಬಗರ್ ಹುಕುಂ ಸಾಗುವಳಿ ಪತ್ರ ನೀಡಿ ರೈತರನ್ನ ಬೀದಿಗೆ ತಂದಿದ್ದು ಈ ಬಿಜೆಪಿಯವರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು, ಶಿಕಾರಿಪುರದಲ್ಲಿ ಯಾರಾದರೂ ಅಧಿಕಾರಿಗಳು ವರ್ಗಾವಣೆ ಆದರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಅವರನ್ನ ತೆಗಿಬಾರದು ಅಂತ ಹೇಳ್ತಾರೆ. ಅವರು ಇತಿಮಿತಿಯಲ್ಲಿ ಕೆಲಸ ಮಾಡಬೇಕು. ಈ ತುಂಗಾಭದ್ರಾ ಶುಗರ್ ಫ್ಯಾಕ್ಟರಿ ಜಾಗದಲ್ಲಿ ಕೆಲವು ಜನರಿಗೆ ಹಕ್ಕುಪತ್ರ ನೀಡಿದ್ದಾರೆ. ಅಲ್ಲಿ ಆಸ್ಪತ್ರೆಗಳು, ಶಾಲೆಗಳಿವೆ. ನಾವೆಲ್ಲ ಅವರ ಋಣದಲ್ಲಿದ್ದೇವೆ. ನಾವು ಕೊಡೋರು ಕಿತ್ತುಕೊಳ್ಳೋರಲ್ಲ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೇಳಿದರು. ನಿಮಗೆ ಕೊಡ್ತೀನಿ ಎಲ್ಲ ಡೀಟೇಲ್ಸ್. ಅಧಿಕಾರಿಗಳು ಕೊಡ್ತಾರೆ, ನಾನು ಕೊಡಲ್ಲ. I'm just an administrative head. I just do my job for 5 years or 2 years or 1 year. ನನಗೆ ಗೊತ್ತಿಲ್ಲ. ಪಾಪ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಾತಾಡಿದ್ರು ಅವತ್ತು, ಮಧು ಇದೆಲ್ಲ ಬಂದಿದೆ, ಇದನ್ನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗೋಣ ನನಗೆ ಗೊತ್ತು ಅಂತ ಹೇಳಿ. ನೋಡಿ ಎಷ್ಟು ಆತ್ಮೀಯತೆಯಿಂದ ಹೇಳಿದರು. ಆ ವಿಶ್ವಾಸವನ್ನ ನಮ್ಮ ನಾಯಕರುಗಳು ನಮಗೆ ಕೊಡ್ತಾರೆ. ಅವ್ರಿಗೆ ಗೊತ್ತಿದ್ರ ಬಗ್ಗೆ ನಾವೇನು ದಡ್ರೇನಲ್ಲ. ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನನ ತಗೊಳ್ಳೋದಕ್ಕೆ ಅರ್ಹತೆ ಇದೆಯಾ ಅಂತ ನೋಡ್ಬೇಕು. MLAs ನ ಬಾಂಬೆ ಕರ್ಕೊಂಡು ಹೋಗಿ ರಿಸೈನ್ ಮಾಡಿಸಿ ಆ ತರ ಏನು ಬಂದಿಲ್ಲಲ್ಲ. 45,000 ಲೀಡರ್ ಗೆದ್ದಿದ್ದು ವಿಜೇಂದ್ರ ಅವರೇ. ನಾನು 45,000 ಲೀಡರ್ ಸೋತಿದ್ದೀಯಲ್ಲ ಹೇಳಿದಲ್ಲ, ಬೇಕಾದ ಸತಿ ಸೋತಿದ್ದೀನಿ. ಅದಕ್ಕೆ ತುಂಗಭದ್ರಾ ತುಂಗಾ ಶುಗರ್ ಫ್ಯಾಕ್ಟ್ರಿದು ರೈತರು ಧೈರ್ಯವಾಗಿರಿ. ಯಾವುದೇ ತರದ ಇವರು ಪುಕ್ಷಡೆ ಭಾಷಣ ಮಾಡಿಕೊಂಡು ನಿಮಗೆ ಹಾದಿ ತಪ್ಪಿಸೋದಾದ್ರೆ ನನಗೆ ಗೊತ್ತು ನೀವು ನಂಬೋದಿಲ್ಲ ಅಂತ ಹೇಳಿ. ನಂಬೋದು ಬೇಡ. ಅಧಿಕಾರಿಗಳಿಗೂ ಕೂಡ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವುದೇ ಥರದ ನಿರ್ಧಾರಗಳನ್ನು ರೈತರು ವಿರುದ್ಧವಾಗಿ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಕಾನೂನು ಒಳಗೆ ಬಂದಾಗ ಹುಷಾರಾಗಿ ನೋಡಿಕೊಂಡು ನಮ್ಮ ಕೆಲಸಗಳನ್ನು ರೈತರ ಪರವಾಗಿ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ. ಅದನ್ನು ನಾವು ಮಾಡಬೇಕಾಗ್ತದೆ. ಅದು ನನ್ನ ಕರ್ತವ್ಯ. ಅದನ್ನು ಮಾಡ್ತೀನಿ. ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ನಿಮ್ಮ ಪರವಾಗಿ ಇರ್ತೀವಿ ಅಂತಕ್ಕಂಥದ್ದನ್ನ ರೈತರಿಗೆ ಮತ್ತು ಆ ಕಡೆ ಮನೆ ಕಟ್ಕೊಂಡಿರೋರು, ವಿಶೇಷವಾಗಿ ಮನೆ ಯಾರು ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಗೌರವನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅಡ್ವೊಕೇಟ್ ಜನರಲ್ ಅವ್ರ ಜೊತೆಗೆ ಮಾತಾಡ್ಬೇಕಂದ್ರೆ ನಾನು ಕಾನೂನು ತಜ್ಞ ಅಲ್ಲ. ನಾನು ಅಡ್ವೊಕೇಟ್ ಜನರಲ್ ಅವರೆಲ್ಲ ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತೆ ಸಾಕಷ್ಟು ಜನರು ಮತ್ತೆ ಸಂಸದರು ಯಾರೋ ಮಾಧ್ಯಮದ ಇಲ್ಲ ಅವ್ರು ಯಾರು ಮಾತಾಡಿಲ್ಲ ಅಂತ, ಅದು ಯಾಕೆ ಕವರ್ ಮಾಡ್ತೀರ ಅಂತ ಹೇಳಿ. ನಮ್ಮ ಕುಮ್ಮಕ್ಕಿಂದ ಅಂತ ಹೇಳಿ ಅಧಿಕಾರಿಗಳು, ನಮ್ಮ ಕುಮ್ಮಕ್ಕಿಂದ ಅಂತ ಹೇಳಿ. ನಾನು ಎಂತ ಕುಮ್ಮಕ್ಕ 7 ತಿಂಗಳಾಗಿದೆ. ಇಷ್ಟು ವರ್ಷ ಏನ್ ಮಾಡ್ತಿದ್ರು ಅಂತ ಇವರು ತುಂಗಭದ್ರಾ ಶುಗರ್ ಏನ್ ಮಾಡ್ತಿದ್ರು ಅಂತ ಯಾರು ಕೈ ಹಾಕಿದಾರೆಲ್ಲ ಬಿಚ್ಚಿಡ್ಲ. ನಾನು ರೈತರ ಪರವಾಗಿರ್ತಕ್ಕಂಥದ್ದು ಒಂದು ಬಿಟ್ರೆ ನಮಗೆ ಸೆಕೆಂಡ್ ಯೋಜನೆ ಪ್ರಾಜೆಕ್ಟ್ ಎಂಥದ್ದು ಇರೋದೇ ಇಲ್ಲ. ಬಗರ್ಹುಕುಂ ಸಾಗುವಳಿ ದಾರಿ ಹಕ್ಕುಪತ್ರ ಕೊಟ್ಟರು. ಬೀದಿ ಪಾಲ್ ಮಾಡಿದವರು ಈ ಬಿಜೆಪಿ ಸರ್ಕಾರದ ಬೊಮ್ಮಾಯಿ ಅವ್ರ ಹೆಸರಲ್ಲಿ. ಕಾಗೋಡು ತಿಮ್ಮಪ್ಪ ಅವರು ಪುಣ್ಯಾತ್ಮರು ಭೂ ಹಕ್ಕನ್ನ ಕೊಡ್ತಾರೆ. ಬಂಗಾರಪ್ಪಜಿ ಅವರು ಭೂ ಹಕ್ಕು ಕೊಡ್ತಾರೆ. ಏನಾಯ್ತು ಕೊನೆಗೆ? ಮನೆ ವಿಜೇಂದ್ರ ಇನ್ನೊಂದು ಬಹಳ ತಮಾಷೆ ವಿಚಾರ. ಯಾರಾದ್ರೂ ಶಿಕಾರಿಪುರದಲ್ಲಿ ಟ್ರಾನ್ಸ್ಫರ್ ಆದ ತಕ್ಷಣ ಮನೆ ಯಡಿಯೂರಪ್ಪ ಅವರು, ಮನೆ ವಿಜೇಂದ್ರ ಅವರು ಮತ್ತೆ ರಾಘವೇಂದ್ರ ಅವರು ನಮ್ಮ ಸಿದ್ದರಾಮಯ್ಯ ಫೋನ್ ಮಾಡ್ತಾರಪ್ಪ, ಸರ್ ಅವರು ತೆಗಿಬೇಡ. ಏನ್ ಅನ್ಕೊಂಡಿದ್ರಿ? ಇನ್ನೂ ನಿಮ್ದೇ ಸರ್ಕಾರ ಐತೆ ಅನ್ಕೊಂಡಿದ್ದೀರ ನೀವು? ಅಲ್ರಿ ಇಂಥದಕ್ಕೆಲ್ಲ ಫೋನ್ ಮಾಡ್ತೀರಿ, ಇಂಥ ಅಧಿಕಾರಿಗಳನ್ನ ಇಟ್ಕೊಳ್ಳಿ ಅಂತ. ಅಧಿಕಾರಿಗಳನ್ನ ತೆಗೆಯೋದು ಪ್ರೋಸೆಸ್, ಅದು ಜನರಲ್ ಪ್ರೋಸೆಸ್. ಅದು ಇಲ್ಲಾಂದ್ರೆ ಏನಾದ್ರು ಅಲಿಗೇಷನ್ ಇದ್ರೆ ತೆಗಿತಾರೆ. ಕೆಲವರು ಇಲ್ಲಿಂದಲೂ ಕೂಡ ನಾನು ಟ್ರಾನ್ಸ್ಫರ್ ಮಾಡಿಸಿದೆ. ನಾನೇ ಲೆಟರ್ ಹಾಕಿ ಮಾಡಿಸಿದ್ದೀನಿ. ಕೆಲವರೆಲ್ಲರೂ ಕೂಡ 14-15 ವರ್ಷ ಇಲ್ಲೇ ಬಂದು ಗುಡ್ಡ ಹಾಕೊಂಡು ಕುತ್ಕೊಂಡವ್ರಿಗೆ. ಅವ್ರು ಇತಿಮಿತಿಯಲ್ಲಿ ಅಧಿಕಾರ ಮಾಡಬೇಕು ಹೊರತು ರಾಜ್ಯದ ಅಧಿಕಾರನ ಇಲ್ಲಿಂದ ನಡೆಸೋದಕ್ಕಾಗೋದಿಲ್ಲ. ಕೆಲವರು ಅದು ಬರೋದಿಲ್ಲ, ಸಿಸ್ಟಮ್ ಅಲ್ಲಿ ಬರಲ್ಲ. ಅದು ಯಾರೇ ಆಗಿರ್ಬೋದು. ಯಾರ ಬಗ್ಗೆ ಹೇಳ್ತೀನಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೆಸರು ಹೇಳಿ ದೊಡ್ಡ ಮನುಷ್ಯನ್ ಮಾಡೋದಕ್ಕೆ ಹೋಗುದಿಲ್ಲ. ಆದ್ರೆ ಶುಗರ್ ಫ್ಯಾಕ್ಟ್ರಿ, ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಕೆಲವರಿಗೆ ಆಗ್ಲೇ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಕೆಲವು ಹಾಸ್ಪಿಟಲ್ ಇದಾವೆ, ಶಾಲೆಗಳಿದಾವೆ. ಅವರು ಕೂಡ 2 ಸತಿ 3 ಸತಿ ಭೇಟಿ ಮಾಡಿದ್ದೀನಿ ನಾನು. ಒಂದ್ಸತಿ ನಾನು IBL ಪಾಪ ಎಲ್ಲರೂ ಟೈಮ್ ಕೇಳಿದ್ರು. ಅವ್ರು ನಮ್ಮ ಸ್ಟ್ರೈಕ್ ಹತ್ರ ಬನ್ರಿ ಅಂದ್ರು. ನಾನು ತುಂಬ ಓಡಾಟ ಆಗೋದ್ರಿಂದ ಇಲ್ಲ ಸರ್ ನಾವೇ ಬರ್ತೀವಿ. ಅವರೆಲ್ಲ ನಮ್ಮ ತಂದೆ ಬಂಗಾರಪ್ಪಜಿ ಅವ್ರ ಅಭಿಮಾನಿಗಳು. ಅವರೆಲ್ಲ ಅವ್ರ ಋಣದಲ್ಲಿದ್ದೀವಿ ನಾವು. ನಾವೆಲ್ಲ ಹಂಗೆ
ಕೆಟ್ಟ ಹಾದಿಗೆ ಹೋಗತ್ತ ನಾವು ಕೊಡೋರೇ ಹೊರತು ಕೊಡಿಸೋರೇ ಹೊರತು ನಾವತ್ತ ಹೋಗಿ ಕಿತ್ಕೊಳ್ಳೋದು ಅಭ್ಯಾಸ ಬೇರೆಯವ್ರ ತರ ಇಲ್ಲಲ್ಲ. ಸೈಟ್ಗಳೆಲ್ಲ ಮಾಡಿ ಏನೇನಾದ್ವು ಅಂತ ಹೇಳಿ ಎಲ್ಲ ಗೊತ್ತಿದೆ ಇಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಯಾರ್ಯಾರ ಫಾರೆಸ್ಟ್ ಅದಕ್ಕೆ ಮೊನ್ನೆ ಹೇಳಿದ್ದೀನಿ ನಾನು ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನಿಮ್ದು ತೆಗಿಯಕ್ಕೆ ಅಂತ. ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಎಷ್ಟಾಗಿದೆ ನೀವೇನಾದ್ರು ಚೆಕ್ ಮಾಡಿದ್ದೀರಾ? ಕೊಡ್ಲ ನಾನು ಲಿಸ್ಟ್ ಕೊಡ್ತೀನಿ. ಬಿಜೆಪಿ ಜಿಲ್ಲಾಧ್ಯಕ್ಷರು